ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಸ್ಪಂದನ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ರಾಮದುರ್ಗ ಪಟ್ಟಣದ ಟಿಪ್ಪು ವೃತ್ತದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಸಾರ್ವಜನಿಕರಿಗೆ ಕೊಳಚೆ ಕಾಟ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಟಿಪ್ಪು ವೃತ್ತದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಚರಂಡಿ ಅವ್ಯವಸ್ಥೆ. ರಾಮದುರ್ಗ ಪಟ್ಟಣದಲ್ಲಿ ಸತತವಾಗಿ ಕೇವಲ 1 ಗಂಟೆಯವರೆಗೆ ಮಳೆಯಾದರೆ ಸಾಕು, ಮಳೆ ನೀರು ರಸ್ತೆಯ ಮೇಲೆ ನಿಂತು ಸಾರ್ವಜನಿಕರಿಗೆ ಕೊಳಚೆ ಕಾಟ ಶುರುವಾಗುತ್ತೆ. ಪಟ್ಟಣದ ಮಳೆಯಾದ ನೀರು ಚರಂಡಿಯ ಮುಖಾಂತರ ಟಿಪ್ಪು ವೃತ್ತದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಚರಂಡಿಯ ನೀರು ರಸ್ತೆಯಲ್ಲಿ ನಿಂತು ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಮತ್ತು ಇಲ್ಲಿ ಭವಾನಿನಗರದಲ್ಲಿದ್ದ ಮನೆಗಳಿಗೂ ಚರಂಡಿಯ ನೀರು ನುಗ್ಗಿದೆ. ಚರಂಡಿ ತುಂಬಾ ಕಸ, ಪ್ಲಾಸ್ಟಿಕ್ ಕಡ್ಡಿಯಿಂದ ತುಂಬಿದೆ. ನೀರು ಎಲ್ಲಿ ಸಾಗಬೇಕು? ಮಳೆಯಾದರೆ ಚರಂಡಿ ನೀರು ರಸ್ತೆಯ ಮೇಲೆ ನಿಂತು ಗಬ್ಬು ನಾರುತ್ತೆ. ಇದಕ್ಕೆ ಕೊನೆ ಎಂದು ಮತ್ತು ಇಲ್ಲಿ ಹಲವಾರು ಗ್ಯಾರೇಜ್ಗಳು ಮತ್ತು ಮನೆಗಳ ಒಳಗೆ ಚರಂಡಿ ನೀರು ನುಗ್ಗಿದೆ. ಹಲವಾರು ಬಾರಿ ಪುರಸಭೆಗೆ ತಿಳಿಸಿದ ನಂತರವೂ ಕೂಡ ಬಂದು ನೋಡಿದರೂ ಕೂಡ ಹೋದ್ರೂ ಕೂಡ ಕ್ಯಾರೆ ಅನ್ನದ ಪುರಸಭೆ ಅಧಿಕಾರಿಗಳು. ಈ ಸಮಸ್ಯೆಗೆ ನೇರ ಕೊನೆ ಪುರಸಭೆ ಅಧಿಕಾರಿಗಳು ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಬಂದಂತಕ್ಕಂಥ ನೀರು ಚರಂಡಿ ಬ್ಲಾಕ್ ಆಗಿದೆ ಅಂತ ಹೇಳಿ ಬರ್ತಾ ಇದೆಯಾ? ಹಾಂ, ಬ್ಲಾಕ್ ಆಗೈತೆ ಸರ್. ಚರಂಡಿ ಬ್ಲಾಕ್ ಆಗೈತ್ರಿ. ಇಲ್ಲಿ ಡೊಂಗಿ ಜರ, ಆಮೇಲೆ ರೀ ಕುಡಿ ನೀವು ಸ್ವಚ್ಛತಾ ಇಲ್ರಿ ಇಲ್ಲಿ ಏರಿಯಾ. ಭವಾನಿ ನಗರ್ ಅಂತೇಳಿ ಕೊಟ್ಟಾರ. ಮತ್ತು ಟ್ಯಾಕ್ಸ್ ತುಂಬ್ಕೊಂಡ್ರು ಟ್ಯಾಕ್ಸ್ ಕರೆಕ್ಟಾಗಿ ತುಂಬ್ಕೋತಾರ್ರಿ. ಅದು ಕೆಲಸ ಮಾಡಾಕತ್ತಿಲ್ರಿ ಇಲ್ಲಿ ಕೆಲಸ. ನೀರು ಕುಡಿ ನೀರು ಇಲ್ರಿ, ಗಟರ್ ಇಲ್ಲ, ಏನಿಲ್ರಿ ಇಲ್ಲಿ. ಪುರಸಭೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಏನಾರ ಮನವಿ ಮಾಡಿದ್ರೆ? ಎಲ್ಲ ಮನವಿ ಮಾಡೇವಿ ಸರ್, ಅರ್ಜಿ ಕೊಟ್ಟೇವಿ ರೀ. ಡಿ ಸಿ ಮಠನೂ ಹೋಗೈತ್ರಿ. ಚೀಫ್ ಆಫೀಸರ್ ಸರ್ ಕರ್ಕೊಂಬಂದು ತೋರಿಸಿದೇವಿ ರೀ. ಅವ್ರು ಬರ್ತಾರ, ನೋಡ್ತಾರ, ಹೋಗ್ತಾರ್ರಿ. ಕೆಲಸ ಮಾಡಾತಿಲ್ರಿ ಇಲ್ಲಿ. ನಿಮ್ಮ ಹೆಸರು? ಸುರೇಶ್ ಕಂಬಾರ್ ರೀ. ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಹಕರ ಆಯೋಗದ ಪೀಠವನ್ನ ಸ್ಥಾಪನೆ ಮಾಡುವುದರ ಬಗ್ಗೆ. ಹೌದು ವೀಕ್ಷಕರೇ, ಇದು ಎಲ್ಲಿ ಅಂತೀರಾ? ಬನ್ನಿ ನೋಡೋಣ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ರಾಮದುರ್ಗ ತಾಲೂಕು ವಕೀಲರ ಸಂಘದ ಸರ್ವ ಸದಸ್ಯರು ಎಲ್ಲರೂ ಕೂಡಿಕೊಂಡು ತಾಲೂಕಿನ ದಂಡಾಧಿಕಾರಿಯವರಿಗೆ ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಹಕರ ಆಯೋಗ ಪೀಠ ಸ್ಥಾಪನೆಯಾಗಬೇಕೆಂದು ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಹೌದು, ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಹಕರ ಯೋಗ ಪೀಠ ಸ್ಥಾಪನೆಯಾಗಬೇಕಂತ ಸುಮಾರು ದಿನಗಳಿಂದ ಬೆಳಗಾವಿ ಜಿಲ್ಲೆಯಾದ್ಯಂತ ವಕೀಲರು ಮತ್ತು ಸಾರ್ವಜನಿಕರ ಬೇಡಿಕೆ ಇದ್ದು, ಆದರೆ ಇದೀಗ ಕರ್ನಾಟಕ ಸರ್ಕಾರವು ಕಲಬುರಗಿಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಹಕರ ಆಯೋಗದ ಪೀಠ ಸ್ಥಾಪನೆ ಮಾಡಲು ಆದೇಶ ಹೊರಡಿಸಿರುವ ವಿಷಯ ತಿಳಿದು ಬೆಳಗಾವಿ ಜಿಲ್ಲೆಯ ಎಲ್ಲ ವಕೀಲರಿಗೆ ಮತ್ತು ಕಕ್ಷಿದಾರರಿಗೆ ಬಹಳ ನೋವು ಉಂಟಾಗಿರುತ್ತದೆ. ನಮ್ಮ ಬೆಳಗಾವಿ ಜಿಲ್ಲೆಯ ಗ್ರಾಹಕರ ವ್ಯಾಜ್ಯಗಳು ಎಲ್ಲ ಜಿಲ್ಲೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತದೆ. ಅಷ್ಟೇ ಅಲ್ಲದೆ ಬೆಳಗಾವಿ ಜಿಲ್ಲೆಯು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಭೌತಿಕವಾಗಿ ಹತ್ತಿರವಾದ ಮತ್ತು ನೇರ ಸಂಪರ್ಕವನ್ನು ಹೊಂದಿದ್ದು ಇರುತ್ತದೆ. ಈಗಾಗಲೇ ಬೆಳಗಾವಿ ನ್ಯಾಯವಾದಿಗಳ ಸಂಘದವರು ಕರ್ನಾಟಕ ರಾಜ್ಯ ಗ್ರಾಹಕರ ಆಯೋಗ ಪೀಠ ಸ್ಥಾಪನೆ ಸಲುವಾಗಿ ಅನಿರ್ದಿಷ್ಟಾವಧಿಯ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಆದ್ದರಿಂದ ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಹಕರ ಆಯೋಗ ಪೀಠ ಸ್ಥಾಪನೆ ಮಾಡಬೇಕಂತ ವಕೀಲರು ವಿನಂತಿ ಮಾಡಿದ್ದಾರೆ. ಒಂದು ವೇಳೆ ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಹಕರ ಆಯೋಗ ಪೀಠ ಸ್ಥಾಪನೆ ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟವನ್ನ ಮಾಡಲಾಗುವುದು ಎಂದರು. ಆದ್ದರಿಂದ ಬೆಳಗಾವಿಯಲ್ಲಿ ಶೀಘ್ರವಾಗಿ ಕರ್ನಾಟಕ ರಾಜ್ಯ ಗ್ರಾಹಕರ ಆಯೋಗದ ಸ್ಥಾಪನೆ ಮಾಡಬೇಕಂತ ರಾಮದುರ್ಗ ತಾಲೂಕಿನ ತಹಶೀಲ್ದಾರ್ ಮೂಲಕ ಬಸವರಾಜ ಬೊಮ್ಮಾಯಿ ಮಾನ್ಯ ಮುಖ್ಯಮಂತ್ರಿಗಳು ಇವರಿಗೆ ಮನವಿಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕು ವಕೀಲರ ಸಂಘದವರು ಮತ್ತು ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಬೆಳಗಾವಲ್ಲೂ ಎಲ್ಲ ಹೊರಗಿದ್ದೀವಿ. ಯಾಕೆ ನಾವು ಪಕ್ಷಗಾರಿಗೆ ಅಂದರೆ
ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಇದು ಮಾಡ್ತಾ ಇದ್ದೀವಿ. ಇಷ್ಟೊಂದು ಕೇಸ್ ಪೆಂಡಿಂಗ್ ಇದ್ರೂ ನಾವು ಅಲ್ಲೇ ಹೋಗಬೇಕು, ಅಲ್ಲೇ ಮಾಡಬೇಕು ಅನ್ನೋ ರಾಜಕೀಯ ಒತ್ತಡದಿಂದ ಅಲ್ಲಿ ಮಾಡೋದು ತಪ್ಪು. ಇಲ್ಲೇ ಬೆಳಗಾವಲ್ಲೇ ಮಾಡಿರಿ ಅಂತ ಹೇಳಿ ನಮ್ಮೆಲ್ಲ ವಕೀಲರ ಮನವಿ ಅಂತ ಹೇಳಿ ಇವತ್ತು 2 ಮಾತಾಡಿರ್ತೀವಿ. ನಮ್ಮಲ್ಲಿ 7,500 ಪ್ರಕರಣಗಳು ಪೆಂಡಿಂಗ್ ಇದ್ದರೂ ಕೂಡ ಈಗ ಸಾಕಷ್ಟು ಪ್ರಕರಣ ಪೆಂಡಿಂಗ್ ಇದ್ದರೂ ಕೂಡ 2020 ಇಸ್ವಿಯಲ್ಲಿ ರಾಜ್ಯ ಸರ್ಕಾರ ಮಂಜೂರಾತಿ ಮಾಡಲ್ಪಟ್ಟರೂ ಕೂಡ ಕೇವಲ ಇದೇನಿದ್ದ ನಮ್ಮ ರಾಜಕಾರಣಿಗಳ ಮುಖಂಡರ ನಿರ್ಲಕ್ಷ್ಯತನದಿಂದ ಇದೇನಿದ್ದ ಕಲಬುರಗಿ ಸ್ಥಳಾಂತರ ಮಾಡಿದ್ದಾರೆ. ಈ ಒಂದು ಯಾಕೆ ಹಿಂಗ್ಯಾಕೆ ಆತು ಅನ್ನೋದು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಇರೋದು ಎದಕ್ಕಾಗ್ತದೆ. ಈಗಾಗಲೇ ಸಾಕಷ್ಟು ಸಂದರ್ಭಗಳು ನಾವು KT ಇರ್ಬೋದು, ಇವತ್ತು ಹೈಕೋರ್ಟ್ ಪೀಠ ಇರ್ಬೋದು, ಸ್ಟ್ರೈಕ್ ಮಾಡೋದು ನಾವು ಬೇರೆ ಇನ್ನಾರು ಹಾಕ್ಬೋದು. ಈಗಾಗಲೇ ನಮ್ಮ ಸಂದರ್ಭದಲ್ಲಿ ಹೇಳಿದ್ರು ನಮ್ಮ ನ್ಯಾಯವಾದಿಗಳು, ಹೋರಾಟ ನಾವು ಮಾಡೀವಿ. 2020 ಇಸ್ವಿಯಲ್ಲಿ ಸರ್ಕಾರದವರು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. 2020 ಏಕಾಏಕಿ ಕಲಬುರಗಿ ಸ್ಥಳಾಂತರ ಮಾಡೋ ಉದ್ದೇಶ ಏನಿತ್ತು? ಪೆಂಡೆನ್ಸಿ ಸಾಕಷ್ಟು 7,500 ಪ್ರಕರಣಗಳು ಪೆಂಡಿಂಗ್ ಅದಾವೆ. ಈಗಾಗಲೇ ಸಣ್ಣ ಮೊತ್ತದ ಈ ಗ್ರಾಹಕರ ಇದೇನು ನ್ಯಾಯಾಲಯ ಇದೆಯಲ್ಲ, ಇಲ್ಲಿ ಸಣ್ಣ ಮೊತ್ತಕ್ಕಾಗಿ ಬೆಂಗಳೂರಿಗೆ ಕಲ್ದಾಡ್ಬೇಕಾದ್ರೆ ಖರ್ಚು ಎಷ್ಟು ಬರ್ತೈತಿ? ಇದು ಬೆಳಗಾವಿಯಲ್ಲಿ ಆಗೋದ್ರಿಂದ ಗ್ರಾಹಕರಿಗೆ ಮತ್ತು ಸಾರ್ವಜನಿಕ ಅನುಕೂಲ ಆಗುವ ದೃಷ್ಟಿಯಿಂದ ಬೆಳಗಾವಿಗೆ ಆಗೋದು ಸೂಕ್ತ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಒಂದೆರಡು ಮಾತು ಮಾಡಿದಂಥ ಪೀಠ ನೆಕ್ಸ್ಟ್ ಮಾಡಲಿಲ್ಲ ಅಂತ ಮುಂದಿನ ನಡೆ ಏನು? ಕಲಬುರಗಿಯಲ್ಲಿ ಮಾಡಿದಂಥ ಪೀಠ ನಮಗೆ ಒತ್ತಾಯ ಏನಿದೆ ಅಂದರೆ ಬೆಳಗಾವಿ ಜಿಲ್ಲೆ ಆಗಲೇಬೇಕು ಅಂತೇಳಿ ನಾವು ಈಗಾಗಲೇ ನಮ್ಮ ಬೆಳಗಾವಿ ಜಿಲ್ಲಾ ವಕೀಲರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ಯಾರ. ಆಗುವವರೆಗೆ ಅವರು ಉಪವಾಸ ಸತ್ಯಾಗ್ರಹವನ್ನು ನಾವು ಕೈ ಬಿಡುವುದಿಲ್ಲ ಅಂತೇಳಿ ಒಂದು ನಿರ್ಧಾರವನ್ನು ತಗೊಂತಾರೆ. ಅವರಿಗೆ ಬೆಂಬಲವಾಗಿ ನಾವು ಏನೈತಿ ಈ ಸತ್ಯಾಗ್ರಹವನ್ನು ಮುಂದುವರಿಸ್ತೀವಿ. ಬೆಳಗಾವಿ ಜಿಲ್ಲೆ ಕೊಡ್ತೀನಿ ಅಂತ ಹೇಳಿ ಕಲಬುರಗಿಗೆ ಯಾಕೆ ಕೊಟ್ಟಿದ್ದಾರೆ? ಅದ್ರ ಬಗ್ಗೆ ಅದು ನಮಗೆ ತಿಳಿಯದ ವಿಷಯ ಆಗಿದೆ ರೀ. ಯಾಕಂದರೆ ಭಾಳ ದಿವಸಗಳಿಂದ ಇಲ್ಲಿ ಬೆಳಗಾವಿಗೆ ಕೊಡ್ತೀನಿ ಅಂತೇಳಿ ಎಲ್ಲ ತಯಾರಿಗಳನ್ನು ಮಾಡಿ ಅಲ್ಲಿ ಇನ್ನೇನು ಆಗ್ತೈತಿ ಅನ್ನೋ ಅದು ಕಲಬುರಗಿ ಕೊಟ್ಟ ವಿಷಯ ಅಲ್ಲಿ ಯಾಕೆ ಕೊಟ್ಟರು ಅನ್ನೋದು ನಮಗೆ ಯಾರಿಗೆ ಒಂದು ತಿಳುವಳಿಕೆ ತಿಳಿಸಿಲ್ಲ. ಇದ್ರ ಬಗ್ಗೆ ಸರ್ಕಾರಕ್ಕೆ ನೀವು ಏನು ಮನವಿ ಮಾಡೋದು? ಅದೇ ಬೆಳಗಾವಿ ಜಿಲ್ಲೆಯೊಳಗೆ ಈಗಾಗಲೇ ಸುಧಾರಣಾ ಸೌಧ ಇದೆ, ಹೈಕೋರ್ಟ್ ಇದೆ, ಸಾಕಷ್ಟು ಸಾರಿಗೆ ಸಂಪರ್ಕ ಐತಿ, ಮತ್ತು ಇಲ್ಲಿ ಎಲ್ಲ ಅನುಕೂಲ ಐತಿ. ಮತ್ತು ನಾವು ಗುಲ್ಬರ್ಗಕ್ಕೆ ಹೋಗೋದು ಭಾಳ ದೂರ ಮತ್ತು ಸರಿಯಾದ ಸಂಪರ್ಕ ಇಲ್ಲ. ಮತ್ತು ಇಲ್ಲಿ ಗ್ರಾಹಕರ ವ್ಯಾಜ್ಯಗಳು ಪ್ರಕರಣಗಳು ಭಾಳ ಅದಾವೆ. ಅದಕ್ಕೆ ಇಲ್ಲಿ ಕೊಡ್ಬೇಕಂತ ನಮ್ಮ ಒತ್ತಾಯ. ಥ್ಯಾಂಕ್ ಯು. ಹದ್ದಿನ ಕಣ್ಣು ಸಾಮಾಜಿಕ ಜಾಲತಾಣದ ಮೇಲೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ರೀತಿಯ ಸಾಮಾಜಿಕ ಜಾಲತಾಣದಲ್ಲಿ ಮಾನಸಿಕ ಸ್ಥಿತಿ ಕಳೆದುಕೊಳ್ಳುವಂತಹ ವಿಷಯಗಳು ಮತ್ತು ಎಲ್ಲಾ ರೀತಿಯ ಮೆಸೇಜ್ಗಳಾಗಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿರುವುದನ್ನು ನೋಡಿದ್ದು, ಇನ್ನು ಮುಂದೆ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ HD ಆನಂದ್ ಕುಮಾರ್ ರವರು ಮಾಧ್ಯಮದ ಮುಖಾಂತರ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಬನ್ನಿ ಅವರು ಏನ್ ಹೇಳಿದ್ದಾರೆ ಅಂತ ಕೇಳೋಣ. ನಮಸ್ಕಾರ, ನಾನು ಆನಂದ್ ಕುಮಾರ್, ವಿಜಯಪುರ ಜಿಲ್ಲಾ SP ಮಾತನಾಡ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲ ತಾಣಗಳ ಮುಖಾಂತರ ಹಲವಾರು ರೀತಿಯ Baby,
some kind of butterfly. Baby, you give me midnight. You whip up my appetite. Don't leave me high and dry. Baby, you give me ice and fire. You're channeling wind and rain. You're some kind of butterfly. Baby, you give me midnight. ಆಗಿದೆ. ದಯಮಾಡಿ ಈ ರೀತಿಯ ಆ್ಯಕ್ಟಿವಿಟೀಸ್ನಲ್ಲಿ ತಾವುಗಳು ಇನ್ವಾಲ್ವ್ ಆಗಬೇಡಿ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಮತ್ತು ನಮ್ಮ ಯುವ ಸಮುದಾಯ ಏನಿದೆ, ಆ ಯುವ ಸಮುದಾಯ ಈ ರೀತಿಯ ಪೋಸ್ಟ್ಗಳಿಂದ ಪ್ರವೋಕ್ ಆಗಿ ನೀವು ಕಾನೂನಿನ ಸಂಘರ್ಷಕ್ಕೆ ಒಳಗಾಗುವ ಅಥಣಿ ನಗರಕ್ಕೆ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಭಾಸ್ಕರ್ ರಾವ್ ಆಗಮನ. ಪಕ್ಷ ಬಲವರ್ಧನೆ ನಿಟ್ಟಿನಲ್ಲಿ ಅಥಣಿ ನಗರದಲ್ಲಿ ಸಭೆ. ಬೆಳಗಾವಿ ಜಿಲ್ಲೆ ಅಥಣಿ ನಗರದ ಸಿದ್ದೇಶ್ವರ ದೇವರ ಆಶೀರ್ವಾದ ಪಡೆದ ಆಪ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ. ರೈತರು, ಯುವ ಜನತೆ, ವಕೀಲರು, ನಿವೃತ್ತ ಸೈನಿಕರ ಸಂಘ ಸೇರಿ ನೂರಾರು ಯುವಕರು ಪಕ್ಷಕ್ಕೆ ಸೇರ್ಪಡೆ. ದೆಹಲಿ ಮಾದರಿ ಸರ್ಕಾರ ಜಾರಿಯಾಗಬೇಕು ಭಾಸ್ಕರ್ ರಾವ್. ಬಿಜೆಪಿ ಸರ್ಕಾರ 40% ಸರ್ಕಾರ ಎಂದು ನೇರ ಆರೋಪ. ಕೃಷ್ಣಾ ನದಿ ತುಂಬಿ ಹರಿಯುತ್ತಿದ್ದರೂ ಇಲ್ಲಿ ಬರದ ಬವಣೆ ನೀಗಿಸುವಲ್ಲಿ ಬಿಜೆಪಿ ಶಾಸಕರು ಅಸಮರ್ಥರೆನಿಸಿಕೊಂಡಿದ್ದಾರೆ. ದಶಕಗಳೇ ಗತಿಸಿದರೂ ಅಥಣಿಯಲ್ಲಿ ಪ್ರೌಢಶಾಲೆ ಮಾಡುವಲ್ಲಿ ವಿಫಲರಾಗಿದ್ದಾರೆ. ನಮ್ಮ ಪಕ್ಷ ಶಿಕ್ಷಣ, ಆರೋಗ್ಯ ಮತ್ತು ಸರಳ ಹಾಗೂ ಉತ್ತಮ ಕೃಷಿ ಒದಗಿಸುವ ಮೂಲ ಉದ್ದೇಶವನ್ನ ಹೊಂದಿದೆ. ಪಠ್ಯಪುಸ್ತಕದಲ್ಲಿ ಬದಲಾವಣೆ ಹಿನ್ನೆಲೆ. ಬಸವಣ್ಣನಿಗೆ, ತಾಯಿ ಭುವನೇಶ್ವರಿಗೆ, ರಾಷ್ಟ್ರಕವಿ ಕುವೆಂಪು, ಶಂಕರಾಚಾರ್ಯರಿಗೆ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದು ಖಂಡನೀಯ. ಜನಸಾಮಾನ್ಯರು ಧೈರ್ಯ ಕಳೆದುಕೊಂಡಿದ್ದಾರೆ. ಒಬ್ಬ ಆಮ್ ಆದ್ಮಿ ಮುಖ್ಯಮಂತ್ರಿಯನ್ನ ಸೋಲಿಸಬಲ್ಲ ಅನ್ನೋದನ್ನ ಆಮ್ ಆದ್ಮಿ ಪಕ್ಷ ಈಗ ಪಂಜಾಬ್ನಲ್ಲಿ ಸಾಧಿಸಿ ತೋರಿಸಿದೆ. ಆಮ್ ಆದ್ಮಿ ಪಕ್ಷ ಸರ್ವಧರ್ಮ ಸಮನ್ವಯ ಎತ್ತಿ ಹಿಡಿಯುವ ಪಕ್ಷವಾಗಿದೆ. 2023ರಲ್ಲಿ ಆಮ್ ಆದ್ಮಿ ಪಕ್ಷ ಚುಕ್ಕಾಣಿ ಹಿಡಿಯುವುದು ಶತಸಿದ್ಧ ಎಂದು ಮಾಧ್ಯಮಕ್ಕೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಸಕ್ಕರೆ ಕಾರ್ಖಾನೆ ಒಳಗೆ ಅವ್ರಿಗೆ ಇದಕ್ಕೆ ಬೆಲೆ ಇಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವ ಸರ್ಕಾರಿ ಕಾರ್ಖಾನೆ ಮಾಲೀಕರಿಲ್ಲ. ನಮ್ಮದು ನಿಮ್ಮ ರೈತರ ಪಕ್ಷ ಇದು. ಮತ್ತು ನಮ್ಮ ಜೊತೆ ಇವತ್ತು ಜನ ರೈತರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಯಾಕೆಂದರೆ ನಾವು ಒಬ್ಬರೇ ಪ್ರಬಲವಾಗಿ ಧ್ವನಿ ಎತ್ತಿ ನಾವು ಇದ್ರ ಬಗ್ಗೆ ನಾವು ಮಾತನಾಡೋಕ್ಕೆ. ಮತ್ತು ಸಾಕಷ್ಟು ರೈತರ ಸಮಸ್ಯೆ ಇದ್ರೂ ಸಹ ಎಲ್ಲ ಬರೀ ಪುಸ್ತಕದಲ್ಲೇ ಮತ್ತು ಘೋಷಣೆ ಹಾಕೋದ್ರಲ್ಲೇ ಮತ್ತು ಆಶ್ವಾಸನ ಕೊಡೋದ್ರಲ್ಲೇ ಎಲ್ಲ ಸಮಯ ಮುಗ್ದೋಗುತ್ತೆ ಹೊರತು ಅನುಷ್ಠಾನಕ್ಕೆ ತರೋದೇ ಇಲ್ಲ. ಯಾಕೆಂದರೆ ಸರ್ಕಾರ ಇಲ್ಲಿ ಮಟ್ಟ ಬರೋದೇ ಇಲ್ಲ. ಸರ್ಕಾರ ಇಲ್ಲಿ ಬರೋದು ಬಿಡಿ ನೀವು. ನಾವು ನಮ್ಮ ಗುರಿ ಸರ್ಕಾರ ನಿಮ್ಮ ಬಾಗಲ್ ಮಟ್ಟಕ್ಕೆ ತನಕ ಬರಬೇಕು ಅಂತ ನಮ್ಮ ಗುರಿ ಇದೆ. ಮತ್ತು ಮಾಡಿ ತೋರಿಸಿದ್ದೀವಿ, ಸುಮ್ಮನೆ ಆಶ್ವಾಸ ಅಲ್ಲ. ದೆಹಲಿಯಲ್ಲಿ ಮಾಡಿ ತೋರಿಸಿದ್ದೀವಿ, ಪಂಜಾಬಲ್ಲಿ ತೋರಿಸ್ತಾ ಇದ್ದೀವಿ. ಮತ್ತು ಸೊ ಅದರಿಂದ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ JCB ಪಕ್ಷಗಳದಲ್ಲ, ಜನತಾ ಪಾರ್ಟಿ, ಕಾಂಗ್ರೆಸ್ಸು ಮತ್ತು ಭಾರತೀಯ ಜನತಾ ಪಾರ್ಟಿ ಅವ್ರ ಬಗ್ಗೆ ಜನರಿಗೆ ಜಿಗುಪ್ಸೆ ಹೋಗ್ಬಿಟ್ಟಿದೆ. ಇದೇ ಎಲ್ಲರೂ 3 ಜನನ ಸೇರಿ ಹೈಯರ್ ಲೆವೆಲಲ್ಲಿ ಒಂದು ಪಾರ್ಟ್ನರ್ಶಿಪ್ ಹಾಕ್ಕೊಂಡು ಜನರಿಗೆ ಯಾವ ರೀತಿ ಮೋಸ ಮಾಡಬೇಕು ಮತ್ತು
ಮೋಸ ಮಾಡಿದ ನಂತರ ಕೈಗೆ ರೊಕ್ಕ ಬಂದ ನಂತರ ಅವ್ರಿಗೆ ನೋಡಬೇಕು ಎಷ್ಟು ಅವ್ರಿಗೆ ಮದ ಆಗೋಗ್ಬಿಟ್ಟಿದೆ ಅವ್ರಿಗೆ. ನಾನಂತೂ ಪದೇ ಪದೇ ಹೇಳ್ತೀನಿ, ಉತ್ತರ ಕರ್ನಾಟಕದ ಶಾಸಕರುಗಳು ಮಂತ್ರಿಗಳು ಮನೆ ಬಂದು ನೋಡ್ರಿ ನೀವು ಅಲ್ಲಿಗೆ ಹಿಂಗೈತೆ ಬೆಂಗಳೂರು ಮನೆ ಅವ್ರದ್ದು. ಏನು ಬಾತ್ರೂಮ್ ಸಮೇತ ಏರ್ ಕಂಡೀಷನು, ನಾಯಿಗೂ ಮನೆ ಏರ್ ಕಂಡೀಷನು, ಮನೆ ಒಳಗೆ BMW ಆಡಿ ಇಂಥದ್ದು, ಮತ್ತು ಅವರು ಕೂರ್ಕಾಗಳು ಇಟ್ಕೊಂಡು ಏನು ಎಷ್ಟು ಐಷಾರಾಮಿ. ಅದೇ ಅವ್ರಿಗೆ ಹೇಳ್ತೀನಿ, ಅವ್ರ ಕ್ಷೇತ್ರಕ್ಕೆ ಹೋಗಿ ನೋಡಿ. ಇಲ್ಲಿಗೆ ಕ್ಷೇತ್ರಕ್ಕೆ ಹೋದರೆ ಕುಡಿಯೋ ನೀರು ಸಿಗಂಗಿಲ್ಲ, ಚಲೋ ಶಾಲೆ ಇಲ್ಲ, ಆಸ್ಪತ್ರೆ ಇಲ್ಲ. ಇವತ್ತು ಕೂಡ ನನಗೆ ಗೊತ್ತಿದೆ, ಇಲ್ಲಿರೋ ಮಂದಿ ಏನಾದರೂ ಒಂದು ಒಳ್ಳೆ ಮೆಡಿಕಲ್ ಟ್ರೀಟ್ಮೆಂಟ್ ತಗೋಬೇಕು ಅಂದರೆ ವೀರೇಜ್ ಹೋಗ್ಬೇಕು. ಹೌದೋ ಇಲ್ವೋ? ವೀರೇಜ್ ಹೋಗ್ಬೇಕಲ್ಲ ಅದಕ್ಕೆ, ಮತ್ತೆ ಯಾಕೆ ಇಲ್ಲಿ ಕೊಡಬಾರ್ದು ಇಲ್ಲಿಗೆ? ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.